ನೋಡಮ್ಮ, ನೀನು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರೆ ನಾನಂತೂ ಬರಕ್ಕೆ ಮಾತ್ರ ರೆಡಿ ಆಗಿಲ್ಲ. ನನಗಂತೂ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತು. ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡ. ನಾನು ಯಾರ್ಯಾರ ಮನೆಗೂ ಎಲ್ಲ ಬರಲ್ಲ. ಇಲ್ಲಿರೋಕ್ಕೆ ಬೇಜಾರಾಗೈತೆ. ದಯವಿಟ್ಟು ನಮ್ಮನ್ನ ಬಿಟ್ಟರೆ ನಮ್ಮ ಪಾಡಿಗೆ ನಾವಿಬ್ಬರು ಬೆಂಗಳೂರಿಗೆ ಹೋಗ್ತೀವಿ. ಹಾಂ ಮಮ್ಮಿ, ಒಂದು 2 ಅವರ್ಸ್ಗೆನೇ ತುಂಬ ಬೋರ್ ಆಗಿಬಿಟ್ಟಿದೆ ಈ ಹಳ್ಳಿ. ಏನೂ ಇಲ್ಲ, ನೆಟ್ವರ್ಕ್ ಝೀರೋ, ಏನೂ ಸಿಗಲ್ಲ. ಒಂದೇ ಒಂದು ಕಡೆ ಹೋಗ್ಬೇಕಷ್ಟೇ ನೆಟ್ವರ್ಕ್ ಸಿಗಬೇಕು ಅಂದರೆ, ಮತ್ತೆ ಎಲ್ಲೂ ನೆಟ್ವರ್ಕ್ ಸಿಗಲ್ಲ. ಮೂವಿ ನೋಡೋಣ ಅಂತಂದರೆ ಚೆನ್ನಾಗಿರೋದೊಂದು ಹೋಮ್ ಥಿಯೇಟರ್ ಇಲ್ಲ, ಏನೂ ಇಲ್ಲ. ನಮಗೆ 2 ಅವರ್ಸ್ಗೆ ಇಬ್ರಿಗೂ ಬೇಜಾರಾಗ್ಬಿಟ್ಟಿದೆ. ನೀನು ಏನು ಹೇಳಿದ್ರೆ ಅದನ್ನು ಕೇಳ್ತೀವಿ. ಬಾ, ರಿಟರ್ನ್ ಬೆಂಗಳೂರಿಗೆ ಹೋಗೋಣ. ನೋಡಿ, ಈಗ ನನ್ನ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಬನ್ನಿ, ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಇಷ್ಟ ಇಲ್ಲ ಅಂದರೂ ಮತ್ತೆ ಯಾಕೆ ಕರ್ಕೊಂಡು ಹೋಗ್ತೀಯಮ್ಮ ನೀನು? ನೋಡು, ತುಂಬ ಇಂಪಾರ್ಟೆಂಟ್, ಅದೆಲ್ಲ ನಿಂಗೆ ಮುಂದೆ ಹೇಳ್ತೀನಿ. ಬಾ, ನನ್ನ ಫ್ರೆಂಡ್ ಮನೆ ಮಹಾ ಅಂತ ಹೇಳ್ಬಿಟ್ಟು ಬಾ, ನೀನು ಹೋಗೋಣ. ಸುಮ್ಮನೆ ನಡಿ, ಇಲ್ಲ ಅಂದರೆ ಬಿಡಲ್ಲ. ಸರಿ ಆಯಿತು. ಏನಕ್ಕ ಇದು, ಜಾತ್ರೆನೋ ಇಲ್ಲಾಂದರೆ ಮನೆನೋ? ಅದನ್ನೇ ನಾನು ನೋಡ್ತಾ ಇದ್ದೀನಿ. ಮಹಾ ಮಹಾ, ಅಚ್ಚು ಅಚ್ಚು, ಓ ರಚ್ಚು, ಚೆನ್ನಾಗಿದ್ಯಾ? ಏನ್ರಪ್ಪ, ಚೆನ್ನಾಗಿದ್ದೀರಾ? ಅಚ್ಚು, ಚೆನ್ನಾಗಿದ್ದೀನಿ. ಮಹಾ ಎಲ್ಲಿ? ಹಿಂದೆಗಡೆ ಬಟ್ಟೆ ಒಗಿತಾ ಇದ್ಲು ಅನ್ನಿಸ್ತದೆ. ಇರು. ಮಹಾ ಮಹಾ, ಏನು ಮಾಡ್ತಾ ಇದೆಯೇ? ನೋಡ್ ಬಾ, ಇಲ್ಲಿ ಯಾರು ಬಂದವ್ರ ಮನೆಗೆ ಅಂತ ಹೇಳಿ. ಮಹಾ, ಈಗಳ್ರಿ ಬಂದೆ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ರಚ್ಚು, ನೀನಾ? ಅಯ್ಯೋ, ಬಾ ಬಾ, ಕೂತ್ಕೋ ಬಾ. ರೀ, ಹಾ ಹೇಳೆ. ರೀ, ಹೋಗ್ರಿ, ಸ್ವಲ್ಪ ಸಕ್ಕರೆ ಕಾಫಿ ಪುಡಿ ಎಲ್ಲಾನು ನೋಡಿ ಅಂಗಡಿಗೆ ಹೇಳ್ಬಿಟ್ಟು ಬರೆಸ್ಬಿಟ್ಟು ಅಲ್ಲೇ ಮಾಡಕ್ಬಿಟ್ಟು ಬಂದಿದ್ದೀನಿ. ಹೋಗ್ರಿ, ಸರ ತಗೊಂಬಿಟ್ಟು ಬಾ, ಹೋಗ್ರಿ. ಸರಿ ಸರಿ ಆಯ್ತು. ಎಷ್ಟು ದಿನ ಆಗಿತ್ತು ನಿನ್ನ ಮಹಾ ನೋಡಿ. ನನಗೂ ಅಷ್ಟೇ, ನೀನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಹಬ್ಬ, ಕೊನೆಗೂ ಬಂದ್ಬಿಟ್ರಲ್ಲ ನಿನ್ನ ಮಕ್ಕಳ. ವಾವ್, ಸೋ ಕ್ಯೂಟ್, ಎಷ್ಟು ಚೆನ್ನಾಗಿದ್ದು, ಮುದ್ದಾಗಿದ್ದಾರೆ. ಏನಮ್ಮ, ಚೆನ್ನಾಗಿದ್ಯಾ? ಏನೋ, ನೀ ಚೆನ್ನಾಗಿದ್ಯಾ? ಹಾ ಆಂಟಿ, ಐ ಆಮ್ ಗುಡ್. ಹಬ್ಬ, 2 ಕಣ್ಣು ಸಾಲದು, ಎಷ್ಟು ಚೆನ್ನಾಗವ್ರೆ ಇಬ್ರು. ಕ್ಯೂಟಾಗಿ ಫೋಟೋದಲ್ಲಿ ನೋಡ್ತಾ ಇದ್ದೆ, ನಿಮ್ಮನ್ನ ನೋಡ್ಲೇ ಇಲ್ಲ ನೋಡು ಡೈರೆಕ್ಟಾಗಿ. ನೀವಂತೂ ಹಳ್ಳಿಗೆ ಬರ್ತಾ ಇರಲಿಲ್ಲ. ನಾನು ಕಣಪ್ಪ ಮಹಾ, ನಿಮ್ಮಮ್ಮ ನಾನು ಚಿಕ್ಕ ವಯಸ್ಸಿಂದನೇ ಎಲ್ಲನೂ ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಜೊತೆಗೇನೆ ಓದಿದ್ದು, ಜೊತೆಗೆ ಬಿಡು, ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ. ನಿನಗೂ ಗೊತ್ತಿರ್ತದೆ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ, ತಿನ್ನಕ್ಕೇನಾದರೂ ಕೊಡ್ತೀನಿ, ಬನ್ನಿ. ಅಯ್ಯೋ ರಚ್ಚು, ಬಾ, ನಿನ್ನ ಹತ್ರ ಎಷ್ಟೊಂದೆಲ್ಲ ಮಾತಾಡಬೇಕು. ನಾನಂತೂ ಫೋನಾಗಂತೂ ಮಾತಾಡೋಕ್ಕೆ ಆಗಲ್ಲ. ಬಾ, ಒಳಗಡೆ ಬಾ, ಕೂತ್ಕೊಳ್ಳೋಣ. ನಿಮ್ಮ ಮಕ್ಕಳು ಏನು ತಿಂತಾರೆ? ಅವ್ರಿಗೇನಾದರೂ ಸ್ಪೆಷಲ್ ಮಾಡಲೇಬೇಕು. ಅಲ್ಲ, ನೀನು ಬರ್ತೀಯ ಅಂತ ಗೊತ್ತಿದ್ದಕ್ಕೆ ನಾನಂತೂ ಕಜ್ಜಾಯಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ನಿನಗೆ ಇಷ್ಟ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೇನೆ. ಅಯ್ಯೋ, ಎಲ್ಲ ಯಾಕೆ ಮಾಡಕ್ಕೆ ಹೋಗ್ತೀಯಾ ಸುಮ್ಮನೆನೇ? ಹಾಂ, ಅಯ್ಯೋ, ನಾವು ಬರೋದು ಅಪ್ರೂಪ ಹೋಗ್ಬಿಡ್ತು ನೋಡು. ಅಲ್ಲಿ ಮಕ್ಕಳು ಎಜುಕೇಷನು ಅದು ಇದು ಅಂತ ಅಂದ್ಕೊಂಡು ಸುಮ್ಮನೆ ಬರೋಕ್ಕೆ ಆಗಲಿಲ್ಲ. ಎಲ್ಲಿ ನಿಮ್ಮ ಮಗ ದೇವತಾ ಮನುಷ್ಯ ಕಾಣ್ತಾನೆ ಇಲ್ಲ. ನಿನ್ನ ಮಗು ನೋಡಬೇಕು ಅಂತಾನೆ ಅಲ್ಲಿಂದ ಇಲ್ಲಿಗನ ಬಂದಿದ್ದು. ಏನು ಮಾಡ್ತಾವ ನಿನ್ನ ಮಗ? ಅವನಾ ಯಾವಾಗಲೂ ಹೊಲದ ಹತ್ರ ಇರೋದು. ಏನೋ ಅಲ್ಲೇನೇ ಸ್ವಲ್ಪ ಏನೋ ವರ್ಕ್ ಫ್ರಮ್ ಹೋಮ್ ಥರನೂ ಮಾಡ್ತೀನಮ್ಮ ಅಂತ ಹೇಳ್ತಾ ಇದ್ದ. ವ್ಯವಸಾಯ ಥರ ನೋಡ್ಕೊತೀನಿ ಅಂತಿದ್ದ. ಅದೇನು ಮಾಡ್ತಾನೋ ನಾ ಕಾಣೆ. ಏನಾದರೂ ಮಾಡಲಿ, ಅವನು ಖುಷಿಯಾಗಿರ್ಬೇಕು, ಅಷ್ಟು ಬಿಟ್ಟು ನನಗೆ ಇನ್ನೇನು ಬೇಕು? ನನ್ನ ಮಗನ ಮೇಲೆ ಪೂರ್ತಿ ನಂಬಿಕೆ ನನಗಂತೂ. ಎಲ್ಲಿಂದ ಎಲ್ಲೋದ್ರೂ ಚೆನ್ನಾಗಿರ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು. ಸರಿ ಸರಿ, ಬಾ, ಒಳಗಡೆ ಬಾ. ನೋಡಿ, ಇಲ್ಲೇ ಕೂತ್ಕೊಳ್ಳಿ. ಇಲ್ಲ ಅಂತಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ರಿ, ಇಲ್ಲೇ ರೌಂಡ್ಸ್ ಹಾಕೊಂಡು, ಸರಿನಾ? ಇದು ನನ್ನ ಫ್ರೆಂಡ್ ಮನೆಯೇ. ನಿಮ್ಗೆ ಏನಾದರೂ ಸ್ಪೆಷಲಾಗಿ ತಿನ್ನೋದು ಮಾಡ್ಕೊಡ್ತಾಳೆ. ಹೊಟ್ಟೆ ತುಂಬ ತಿನ್ನಿರಿ, ಹಾಂ, ಖುಷಿಯಾಗಿರ್ರಿ. ನೋಡಿ, ಹಳ್ಳಿ ಲೈಫು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ, ಅಡ್ಜಸ್ಟ್ ಆದರೆ ಇದಕ್ಕಿನ್ನೂ ನೆಮ್ಮದಿ ಜೀವನ ನಿನಗೆ ಎಲ್ಲೂ ಸಿಗಲ್ಲ. ಇದೇನೇ ದೊಡ್ಡ ನೆಮ್ಮದಿ ಜೀವನ ಅಂತ ಹೇಳಿದ್ರೆ. ಯಾವುದೋ ಇದು ಹಳೇ ಕಾಲದ್ದು ಯಾವುದೋ ಮನೆ ಇದ್ದಂಗೆ ಐತಲ್ಲ. ಏನು ಇಂಥ ಮನೆಗಳು ಇರ್ತಾವ? ನನಗೇನು ಗೊತ್ತು, ಸುಮ್ಮನೆ ಡಬ್ಬ ಥರ ಐತೆ. ಅಲ್ಲ ಅಕ್ಕ, ಏನು ಮಾಡೋದು ಅಂತ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗೋದು ತುಂಬ ಬೆಟರು ಅಂತ ಅನ್ನಿಸ್ತೈತೆ. ಹೋಗಿ ಒಂದು ರೌಂಡ್ಸನ್ನು ವಿಲೇಜ್ ಎಲ್ಲ ಒಂದು ರೌಂಡ್ಸ್ ಮಾಡ್ಕೊಂಡು ಬರೋಣ. ಯಾಕೆ ಮತ್ತೆ ನಮ್ಮಮ್ಮ ಕಯ್ಯ ಅಂತ ಬೈತಾ ಇರ್ತದೆ. ಅಪ್ಪ ನೋಡು, ನಾವು ಇಲ್ಲೇ ಇದ್ಬಿಟ್ರೆ ನನ್ನ ಬ್ಯೂಟಿ ಏನಾಗಬೇಡ, ನಿನ್ನ ಜಿಮ್ ಬಾಡಿ ಏನಾಗಬೇಡ ಹೇಳು. ಯೋಚನೆ ಮಾಡು ಒಂದ್ಸಲ. ಮೊದಲು ಇಲ್ಲಿಂದ ವಾಪಸ್ ಹೆಂಗೆ ಹೋಗ್ಬೇಕು ಅಂತ ಯೋಚನೆ ಮಾಡು. ನನಗೆ ಈ ಹಳ್ಳಿನಲ್ಲಿ ಯಾವುದೋ ಹಳ್ಳಿ ಗುಗ್ಗುನ ನಾನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾವ್ರೆ. ಅದಕ್ಕೆ ನೀನು ನನಗೆ ಸಹಾಯ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಮೊದಲು ಇಲ್ಲಿಂದ ಇಬ್ಬರು ಎಸ್ಕೇಪ್ ಆಗೋಣ. ಈ ಡಬ್ಬ ಹಳ್ಳಿ ಹುಡುಗಿಯನ್ನ ನಾನು ಮದುವೆ ಆಗ್ತೀನ? ನೋ ವೇ, ಚಾನ್ಸೇ ಇಲ್ಲ. ಕೂಲ್, ಯೋಚನೆ ಮಾಡಕ್ಕೆ ಹೋಗ್ಬೇಡ. ಐ ಡೋಂಟ್ ಲೈಕ್ ದಿಸ್ ವಿಲೇಜಸ್. ಓಕೆ, ಕಮ್ ಲೆಟ್ಸ್ ಗೋ. ಯಾ, ನಡಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಕಾರ್ ತೆಗಿ, ಎಲ್ಲಾದರೂ ದೂರ ಹೋಗಿ ಆರಾಮಾಗಿ ರೌಂಡ್ಸ್ ಹಾಕೊಂಡು ಬರೋಣ. ಇಲ್ಲಂತೂ ಬೋರ್ ಆಗೋಗ್ಬಿಟ್ಟೈತೆ ನನಗಂತೂ. ನಾನು ಕೀ ಅಮ್ಮ ಬಚ್ಚಿಟ್ಕೊಂಡೈತಲ್ಲ. ಹೌದಾ, ಮತ್ತೇನು ಮಾಡೋದು? ನಮ್ಮಮ್ಮಂಗೆ ಗೊತ್ತು ನಾವು ಎಸ್ಕೇಪ್ ಆಗಿಬಿಡ್ತೀವಿ ಅಂತ, ಅದಕ್ಕೇ ಕೀ ಬಚ್ಚಿಟ್ಕೊಂಡಿರೋದು. ಸರಿ, ಓಕೆ, ಬಾ, ಸುಮ್ಮನೆ ಹಂಗೆ ಹೊಲ್ದ ಹತ್ರ ಅಲ್ಲಿ ಇಲ್ಲೆಲ್ಲ ರೌಂಡ್ಸ್ ಹೊಡ್ಕೊಂಡು ಓಡಾಡ್ಕೊಂಡು ಬರೋಣ. ಆಯಿತು, ಬಾ. ಓಹೋ, ಹಂಗಾದರೆ ಪುಟ್ಟಿ ಮತ್ತೆ ಲವರ್ನು ಕರ್ಕೊಂಡಳೆ ಬಂದ್ಬಿಡ್ತಾಳೆ ಅಂತ ಊರಿಗೆ. ಅದಕ್ಕೆ ಅಲ್ವಾ ಒಂದಿನ ಮುಂಚೆ ಬಂದಿರೋದು ನಾನು. ಅವಳಿಗೋಸ್ಕರನೇ ಹೇಳ್ದೆ. ಬಟ್ ಹುಡುಗ ಚೆನ್ನಾಗವನೇ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾವಳೆ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಿಲ್ಲ. ಅವಳಿಷ್ಟನೇ, ನಿನ್ನಿಷ್ಟ ಏನಾದರೂ ಮಾಡ್ಕೊಳಮ್ಮ ಅಂತೇಳಿ ಸುಮ್ಮನೆ ಇದ್ದೀನಿ ನಾನು. ನೋಡೋಣ ಇರು, ಏನು ಮಾಡ್ತಾಳೋ.
ಅದಕ್ಕೆ ಫ್ಲೈಟ್ ಎಲ್ಲ ಹತ್ತಿರೋದು ಎಲ್ಲ ಹೇಳಿದ್ಲು, ಮೆಸೇಜ್ ಹಾಕವಳೆ ಬರ್ತಾಳೆ ನಾಳೆ. ಸ್ವಲ್ಪ ಸಮಾಧಾನ ಮಾಡಬೇಕು ಅವ್ರ ಅಮ್ಮನ್ನ. ಗೊತ್ತಲ್ಲ ಪದ್ದು ಅಕ್ಕನ ಕತೆ, ಸುಮ್ಮನೆ ಜಗಳ ಮಾಡಾಕ್ಬಿಡ್ತೈತೆ. ನಾ ಎಂಗೇಜ್ಮೆಂಟ್ ತಯಾರಿ ಬೇರೆ ಮಾಡ್ಕೊಂತೈತೆ. ಅಯ್ಯೋ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಒಂದ್ಸಲ ಇವಳು ಫೋನ್ ಮಾಡ್ತಾಳೆ, ಒಂದ್ಸಲ ಅಕ್ಕ ಫೋನ್ ಮಾಡ್ತೈತೆ. ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ. ಹೌದಾ, ನೋಡೋಣ ಬಿಡು, ನಾಳೆ ಪದ್ದು ಅಕ್ಕನ ಹತ್ರ ಮಾತಾಡಿ ಎಲ್ಲ ಒಪ್ಸೋಣ. ಏನೂ ತಲೆನೋವಿಲ್ಲ. ಮಾತಾಡಿ ಹೇಳಿದ್ರೆ ಅವ ಅಕ್ಕನೂ ಅರ್ಥ ಮಾಡ್ಕೊಳುತ್ತೆ. ಅಮ್ಮ, ಅಜ್ಜಿ ಫೋನ್ ಹಾಕಿತ್ತು, ಮಾತ್ರೆ ಏನೋ ಖಾಲಿ ಆಗಿದೆಯಂತೆ, ಅದಕ್ಕೆ ತಗೊಂಡ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಕಣಮ್ಮ. ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಬರಲ್ಲ ನಾನು. ಓ ಆಕಾಶ್, ಚೆನ್ನಾಗಿದ್ದೀನಪ್ಪ? ಆಂಟಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೀವು ರಚ್ಚು ಆಂಟಿ ತಾನೇ ನೀವು? ಹ್ಞೂ ಕಣಪ್ಪ, ನಾನೇನೆ ನಿಮ್ಮಮ್ಮ. ಇದೆಲ್ಲನೂ ಹೇಳ್ಬಿಟ್ಟೈತೆ ನಿನಗೆ? ಹಾಗೇನಿಲ್ಲ ಆಂಟಿ, ಕೂತ್ರು ನಿಂತ್ರು ನನ್ನ ಫ್ರೆಂಡ್ ರಚ್ಚು ಅವಳೆ, ಬೆಂಗಳೂರಲ್ಲಿ ಅವಳೆ, ಹಾಗೆ ಹೀಗೆ ಅಂತ ಏನಾದರೂ ಹೇಳ್ತಾನೆ ಇರುತ್ತೆ. ಪಾಪ ಅಮ್ಮಂಗೆ ಜಾಸ್ತಿ ಫ್ರೆಂಡ್ಸ್ ಇಲ್ವಲ್ಲ, ನೀವೇ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಅದು ಇದು ಅದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರುತ್ತೆ. ಕೇಳಿದ್ದೀನಿ ಅಷ್ಟೇ. ಆಂಟಿ ಎಲ್ಲರೂ ಚೆನ್ನಾಗವ್ರ ಮನೇಲಿ? ಏನು ಸ್ಪೆಷಲ್ಲು ಬಂದ್ಬಿಟ್ಟಿದ್ರ? ಓಹೋ, ಪದ್ದು ಆಂಟಿ ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ಬಂದ್ರಾ? ಹ್ಞೂ ಕಣ ಆಕಾಶ್, ಅದಕ್ಕೇನೆ ಬಂದಿದ್ದು. ಮತ್ತೆ ನಿಂದೆಲ್ಲ ಎಜುಕೇಶನ್ ಎಲ್ಲ ಮುಗೀತಿ, ಜಾಬು? ಆಂಟಿ ಎಲ್ಲ ಕಂಪ್ಲೀಟ್ ಆಯ್ತು, ನಂದು MBA ಎಲ್ಲ ಕಂಪ್ಲೀಟ್ ಆಗಿದೆ. ಜಾಬು ನನಗೆ ಸಿಕ್ಕಿದೆ, ಅದೇ ಜಾಯ್ನ್ ಆಗಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಸೊ ಅಗ್ರಿಕಲ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ನೀ ಟಾಪರು, ಆದ್ರೂ ಹೋಗಕ್ಕಿಲ್ಲ ಇವನು. ನೋಡಪ್ಪ, ನಿಂಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತೋ ಅದನ್ನೇ ಮಾಡು, ಸರಿನಾ? ಇಷ್ಟ ಇಲ್ದಿರೋ ಕೆಲಸನ ಸಾಯೋ ತನಕ ಸುಮ್ಮನೆ ಮಾಡೋದಕ್ಕೆ ನಾನು ಇಷ್ಟ ಇರೋ ಕೆಲಸನ ಏನೋ ಒಂದು ಮಾಡ್ಕೊಂಡು ಹೋಗೋದು ಎಷ್ಟೋ ಆಸೆ ಅಲ್ವಾ? ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಇಷ್ಟನೋ ಅದನ್ನ ಮಾಡು. ವ್ಯವಸಾಯನೇ ಮುಂದೆ ಅದೇ ಒಂದು ದೊಡ್ಡ ಬಿಸ್ನೆಸ್ ಥರನೇ ಬೆಳೆದು ಬಿಡ್ತದೆ. ನೀನು ನೋಡಿ ಭಾಳ ಖುಷಿ ಆಯ್ತಪ್ಪ. ನಿಮ್ಮಮ್ಮ ಫೋಟೋ ಕಳಿಸಿತ್ತು, ಒಂದೆರಡು ಸಲ ನೋಡಿದ್ದೆ, ಆದರೆ ಡೈರೆಕ್ಟಾಗಿ ನೋಡಿ ಜಾಸ್ತಿ ದಿನ ಆಗೋಗ್ಬಿಟ್ಟಿತ್ತು. ಇನ್ನೇನು ಯಾವ ಫಂಕ್ಷನ್ ನಡೀಲಿಲ್ಲ, ಏನೂ ಇಲ್ಲ ಬರೋಕ್ಕೆ. ಆಂಟಿ ಬರ್ತಾ ಇರಿ ಅವಾಗ ಆಂಟಿ. ಹಾಂ, ಖಂಡಿತ ಖಂಡಿತ. ಅಮ್ಮ, ಅಜ್ಜಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಬರ್ತೀನಿ, ಓಕೆನಾ? ಹಾಗೇನೆ ಅಜ್ಜಿ ಏನಾದರೂ ಬೇಕಾದ್ರೆ ನಿಮ್ಮ ಅಮ್ಮನ ಕೇಳು, ತಗೊಂಡೋಗಿವಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿನಗೆ ಏನಾದರೂ ಬೇಕಾದ್ರೆ ಅಲ್ಲಿಂದ ತಗೊಬಿಟ್ಟು ಬರೋಕೆ ಹೇಳಮ್ಮ. ಇಲ್ಲ ಮಗನೇ, ಏನೂ ಬೇಕಿಲ್ಲ. ಹೇಳು. ಅಲ್ಲ, ಹುಣ್ಸೆಣ್ಣೆ ಇದ್ರೆ ಇಸ್ಕೊಂಬಿಟ್ಬಾ. ಹುಣ್ಸೆಣ್ಣು ಹೊಸದಾಗ ಕೊಟ್ಟರದೈತೆ ಅಂತ ಹೇಳ್ತಾ ಇತ್ತು. ಹುಣ್ಸೆಣ್ಣೆನ ಕೊಟ್ಟರೆ ಇಸ್ಕೊಂಬಿಟ್ಬಾ. ಅದ್ಬಿಟ್ಟು ಇನ್ನೇನು ಬೇಕಿಲ್ಲ, ಹೇಳು. ಅವ್ರಿಗೇನಾರ ಬೇಕಾದ್ರೆ ಕೇಳಿ, ಇಲ್ಲಿಂದ ತೆಂಗಿನಕಾಯಿ ಏನಾರ ಬೇಕಾದ್ರೆ ಹಾಕೊಂಡೋಗ್ಬಿಟ್ಟು ಕೊಟ್ಬಿಟ್ಬಾ. ನಿಮ್ಮ ಅಜ್ಜನ ನಾವೇ ನೋಡ್ಕೋಬೇಕು, ಇನ್ನು ಯಾರು ನೋಡ್ಕೋತಾರೆ? ಹುಷಾರು, ಗಾಡಿ ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬಿಟ್ಬಾ. ಸರಿ ಅಮ್ಮ, ಆಯಿತು. ಅಪ್ಪ, ನಿನ್ನ ಮಗುಂಗೆ ಎಷ್ಟು ಜವಾಬ್ದಾರಿ ಮಹಾ ಅಲ್ವಾ? ನನ್ನ ಮಕ್ಕಳು ಈ ಕಡೆ ಪುಳ್ಳೆ ತೆಗೆದು ಆ ಕಡೆಗೆ ಇಕ್ಕಲ್ಲ. ಆದರೆ ನಿನ್ನ ಮಗ ನೋಡು, ಎಷ್ಟೆಲ್ಲ ಗುಣವಂತ, ಒಳ್ಳೆಯವನು. ಅಜ್ಜಿ ತಾತನ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಭಾವಿಸ್ತಾನೆ. ಅಯ್ಯೋ ರಚ್ಚು, ಅದ್ರಾಗ ಎರಡನೇ ಮಾತಿಲ್ಲ. ನನ್ನ ಮಗನ ನಾನು ಪಡೆಯೋಕ್ಕೆ ನಿಜ ಪುಣ್ಯ ಮಾಡಿದ್ದೀನಿ. ತುಂಬ ಒಳ್ಳೆಯವನು, ತುಂಬ ಹೇಳಿದ್ನಲ್ಲ, ಒಂಥರ ಅವ್ನು ದೇವತಾ ಮನುಷ್ಯ ಇದ್ದಂಗೆ. ಸರಿ, ಎಲ್ಲರೂ ಹಂಗೆ ಅಂತಾರೆ, ದೇವತಾ ಮನುಷ್ಯ ಅಂತ. ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಮೋಸ ಮಾಡೋರು, ದುರಾಂಕಾರಿಗಳನ್ನ ನೋಡಿದ್ರೆ ಅವ್ನಿಗೆ ಇಡಿಸಲ್ಲ. ಅಷ್ಟು ಬಿಟ್ಟರೆ ಅವನಿನೇನು ಡೌನ್ ಟು ಅರ್ತು, ತುಂಬ ಒಳ್ಳೆ ಹುಡುಗ. ಅವ್ನು ಹಾವ ಭಾವ ನೋಡಿದ್ರೇ ಗೊತ್ತಾಗ್ತದೆ. ನನ್ನ ಮಕ್ಕಳು ಹೆಂಗೆಂಗೋ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅಷ್ಟೇ ಮಾತಾಡೋದವ್ರು, ನೀನೇನು ಬೇಜಾರು ಮಾಡ್ಕೋಬೇಡ. ಹಳ್ಳಿಗೆ ಬರೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಏನೋ ಬಲವಂತ ಮಾಡಿ ಅದು ಇದು ಅಂತ ಏನೋ ಎದುರಿಸಿ ಕರ್ಕೊಂಬಿಟ್ಟು ಬಂದಿದ್ದೀನಿ. ಅವ್ರು ಅದಕ್ಕೆ ಹಂಗೆ ಆಡ್ತಾವ್ರು ಅಷ್ಟೇನೆ. ನೀನು ನನ್ನ ಮಕ್ಳ ಬಗ್ಗೆ ಏನು ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ, ಈ ಬಿಡು ರಚ್ಚು, ಚಿಕ್ಕ ಮಕ್ಕಳಲ್ವಾ, ಏನೋ ಅವ್ರು ಹಂಗೆ ಆಡಿಸ್ತೈತೆ, ಆಡ್ತಾರೆ. ಆದ್ರೂ ಒಂಥರ ಬೇಜಾರಲ್ವಾ, ಮಕ್ಕಳೆಲ್ಲ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಏನು ಮಾಡೋಣ? ನಾವು ಪಡ್ಕೊಂಬಂದಿರೋದು ಅಂಥದ್ದೇನೆ. ಏನೋ ನನಗೆ ಒಳ್ಳೆ ಬುದ್ಧಿ ಬಂತಲ್ಲ, ಹಂಗೆ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಬಂದುಬಿಟ್ರೆ ಅಷ್ಟೇ ಸಾಕು, ಎಲ್ಲನೂ ಒಳ್ಳೇದಾಗುತ್ತೆ ಬಿಡು. ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಟೈಮಿಗೆ ಸರಿಯಾಗಿ ದೇವರು ಎಲ್ಲನೂ ಚೇಂಜ್ ಮಾಡ್ತಾನೆ. ನಾನು ಅದನ್ನೇ ಅಂದ್ಕೊಂಡು ಸುಮ್ಮನೆ ಇದ್ದೀನಿ.